ಹಾಯ್ ಅಣ್ಣ. ಏನ್ ಹಾಗೆ ನೋಡ್ತಿದ್ಯಾ? ನನ್ನನ್ನು ನೋಡಿ ಶಾಕ್ ಆಯ್ತಾ? ನಿನ್ನನ್ನು ನೋಡಿ ನಾನ್ ಯಾಕೆ ಶಾಕ್ ಆಗ್ಲಿಲ್ಲ ಅಂತನಾ? ನೀನ್ ಬರ್ತೀಯ ಅಂತ ನನಗ್ ಗೊತ್ತಿತ್ತು ಅಣ್ಣ. ಈ ಊರಿಗೆ ಈ ಸ್ಕೂಲ್ ನೆನಕ್ ತಂದೆ. ಈ ಭಕ್ತಿ ಪಾಠಗಳು, ಭಜನೆ ಹಾಡುಗಳು ಇವೆಲ್ಲ ಎಷ್ಟು ಕಾಲ ಅಣ್ಣ? ಅಪ್ಡೇಟ್ ಆಗ್ಬೇಕಲ್ವಾ? ಚಿಕ್ಕ ಮಕ್ಕಳನ್ನ ತಪ್ಪು ದಾರಿಗೆ ತಗೊಂಡು ಹೋಗೋದು ನಿನ್ ಪ್ರಕಾರ ಅಪ್ಡೇಟ್ ಆಗೋದಾ? ಅಣ್ಣ, ಇವಾಗಿರೋ ಕಾಲದಲ್ಲಿ ಎಲ್ಲರೂ ವೆಸ್ಟರ್ನ್, ಹಿಪ್ ಹಾಪ್, ಬೆಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರೆ ನೀವಿನ್ನು ಕೂಚಿಪುಡಿ, ಭರತನಾಟ್ಯದಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ. ಇವಾಗ ಸ್ಟೇಜ್ 1 ಅಲ್ಲಿ ಇದೀವಿ. ಇನ್ನೊಂದು 1 ಮಂತ್ ಕಳೆದ್ ನೋಡಿದ್ರೆ ನಿನಗೆ ಅಪ್ಡೇಟ್ ಕಾಣಿಸುತ್ತೆ ಅಣ್ಣ. ಪಶ್ಚಿಮ ಸಂಸ್ಕೃತಿಯ ಮಾಯೆಯಲ್ಲಿ ಬಿದ್ದು ಯುವಕರು ತಪ್ಪದಾರಿಗೆ ಹೋಗ್ತಿದ್ದಾರೆ. ಸೆಲ್ ಫೋನು, ಸೋಷಿಯಲ್ ಮೀಡಿಯಾ ಅಂತ ಮನೆ ವಿಷಯಗಳನ್ನ ಹೊರಗೆ ತೋರಿಸ್ಕೋತಾ ಇದ್ದಾರೆ. ಇದೇನಾ ನಿನ್ ದೃಷ್ಟಿಲಿ ಅಪ್ಡೇಟ್ ಅಂದ್ರೆ? ನೀನು ನಿಜವಾಗ್ಲೂ ಮಕ್ಕಳನ್ನ ಅಪ್ಡೇಟ್ ಮಾಡಬೇಕು ಅಂತಿದ್ರೆ ಒಳ್ಳೆ ಭಾಷೆನ ಹೇಳ್ಕೊಡು. ವ್ಯವಸಾಯದಲ್ಲಿ ಒಳ್ಳೆ ಪದ್ಧತಿಗಳನ್ನ ಕಲಿಸ್ಕೊಡು. ಒಳ್ಳೆ ವಿಷಯಗಳ ಮೇಲೆ ಗಮನ ಹರಿಸೋ ಹಾಗೆ ಮಾಡು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜ್ಞಾನದಲ್ಲಿ ಪೈಪೋಟಿ ಮಾಡೋ ಹಾಗೆ ಮಾಡು. ಅದನ್ ಬಿಟ್ಟು ಈ ತರ ಕೆಟ್ಟ ದಾರಿಗಳಿಂದ ಯುವಕರನ್ನ ದಾರಿ ತಪ್ಪಿಸೋದು, ಮಾದಕ ವಸ್ತುಗಳಿಗೆ ಗುಲಾಮ್ರಾಗ್ ಮಾಡೋದನ್ನ ಮಾಡಬೇಡ. ಹಾಗ್ ಬೆಳೆದ್ರೆ ಅವರು ಈ ಸಮಾಜದಲ್ಲಿ ಕೆಟ್ಟ ಉದಾಹರಣೆಯಾಗಿ ಉಳ್ಕೋತಾರೆ. ನಿನ್ ಹಾಗೆ, ನಿನ್ ಮಗಳ ಹಾಗೆ. ನಾನ್ ಯಾರಿಗೆ ಆದ್ರೂ ನನ್ ಪ್ರಶ್ನೆಗೆ ಉತ್ತರ ಕೊಡುವಂತ ಅವಕಾಶ ಮಾತ್ರ ಕೊಡ್ತೀನಿ. ಆದ್ರೆ ನೀನ್ ಮಾತಾಡ್ತಾ ಇದ್ರೆ ನಿನ್ನ ಯಾಕೋ ತಡೆಯೋದಕ್ಕೆ ಆಗ್ತಾ ಇಲ್ಲ. ಬಹುಶಃ ನಿನ್ ಮೇಲಿರೋ ರೆಸ್ಪೆಕ್ಟ್ ಅನ್ಕೋತೀನಿ. ಎಲ್ಲೋ ಅಣ್ಣ ತಂಗಿ ಅನ್ನೋ ಸಂಬಂಧ ಇನ್ನೂ ಉಳ್ಕೊಂಡಿದ್ಯಲ್ವಾ? ನೀನ್ ಬಂದಿರೋ ಕೆಲ್ಸನ ಮುಗಿಸ್ಕೊಂಡು ಹೋಗ್ಬೋದಲ್ವಾ? ಮಕ್ಕಳನ್ನ ಯಾಕೆ ಈ ರೀತಿ ದಾರಿ ತಪ್ಪಿಸ್ತಾ ಇದೀಯಾ? ಬಿಟ್ಟು ಬಿಟ್ಟು ಬಾ.